Hello students, welcome to RH Chemistry. So in last part of surface chemistry chapter, I am going to discuss about surface chemistry 25 MCQs in this part. So very important MCQs ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗೋ ಥ್ರೂ ದಿಸ್. ಹಿಂದಿನ ವಿಡಿಯೋದಲ್ಲಿ 25 ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೂ ಹಿಂದೆ ಸರ್ಫೇಸ್ ಕೆಮಿಸ್ಟ್ರಿ ಮೇಲೆ ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸೊ ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಫಸ್ಟ್ ಕ್ವಶನ್ ನೋಡಿ, ಅಮಾಂಗ್ ದ ಕೊಲೈಡ್ಸ್ ಚೀಸ್, milk, smoke, the correct combination of dispersed phase and dispersed medium respectively. ಸೊ ಭಾಳ ಸಿಂಪಲ್ ಇದೆ. ಚೀಸ್, ಮಿಲ್ಕ್ ಆ್ಯಂಡ್ ಸ್ಮೋಕ್. ಇದರಲ್ಲಿ ಬಹಳ ಸಿಂಪಲ್ ಆಗಿ ನೋಡಿ, ಚೀಸ್ ಅಂದರೆ ಹೇಗಿರ್ತದೆ? ದಿಸ್ ವಿಲ್ ಬಿ ಲಿಕ್ವಿಡ್ ಇನ್ ಸಾಲಿಡ್ ಟೈಪ್. ಇದು ಫ್ಯಾಕ್ಚುಯಲ್ ಕ್ವಶನ್. ಇದು ಲಿಕ್ವಿಡ್ ಇನ್ ಸಾಲಿಡ್, ಹೌದಾ? ಮಿಲ್ಕ್ ಕಮ್ಸ್ ಅಂಡರ್ ಎಮಲ್ಷನ್, ದಟ್ ಈಸ್ ಮಿಲ್ಕ್ ಕಮ್ಸ್ ಅಂಡರ್ ಎಮಲ್ಷನ್, ಲಿಕ್ವಿಡ್ ಇನ್ ಲಿಕ್ವಿಡ್. ಸ್ಮೋಕ್ ಈಸ್ ಸಾಲಿಡ್ ಇನ್ ಗ್ಯಾಸ್, ಸಾಲಿಡ್ ಸೋಲ್. ಸೊ ಹೆನ್ಸ್ ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೆಂಬರ್. So fourth one, right? So answer is fourth one. Among the following false statement is, false statement ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನೀವೇನಾದರೂ NCERT ಕರೆಕ್ಟಾಗಿ ಓದಿದ್ರೆ ಇಮ್ಮಿಡಿಯೇಟಾಗಿ ಆನ್ಸರ್ ಹೇಳ್ತೀರಿ. ಯಾಕಂದರೆ ಲ್ಯಾಟೆಕ್ಸ್ ದ ಸೊಲ್ಯೂಷನ್ ವಿಚ್ ಇಸ್ obtained ಫ್ರಮ್ ದ ರಬ್ಬರ್ ಟಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ರಿಮೆಂಬರ್ ಹಿಯರ್ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ಯಾಕಂದರೆ ಟ್ರಿಂಡಾಲ್ ಇಫೆಕ್ಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಈಸ್ ಕರೆಕ್ಟ್. ಇಟ್ ಈಸ್ ಪಾಸಿಬಲ್ ಟು ಕಾಸ್ ಆರ್ಟಿಫಿಷಿಯಲ್ ರೇನ್, ಕರೆಕ್ಟ್. Leophilic soil can be coagulated by adding an electrolyte is also correct. ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ಫಸ್ಟ್ ಒನ್. ಥರ್ಡ್ ಒನ್, ಗ್ಯಾಸ್ ನೋಡಿ, ಗ್ಯಾಸ್ ಕ್ರಿಟಿಕಲ್ ಟೆಂಪರೇಚರ್ನ ಕೊಟ್ಟಿದ್ದಾರೆ. ಸೊ ಯಾವುದು ಡೆಫಿನೇಟ್ ಅಮೌಂಟ್ ಆಫ್ ಚಾರ್ಕೋಲ್ ಮೇಲೆ ವಿಚ್ ಆಫ್ ದ ಗ್ಯಾಸಸ್ ಶೋಸ್ ಲೀಸ್ಟ್ ಎಡ್ಸಾರ್ಪ್ಷನ್ ಅಂತ ಕೇಳ್ತಾರೆ. ಲೀಸ್ಟ್ ಎಡ್ಸಾರ್ಪ್ಷನ್ ಯಾವುದು? ಸೊ ರಿಮೆಂಬರ್, ಕ್ರಿಟಿಕಲ್ ಟೆಂಪರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಡ್ಸಾರ್ಪ್ಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಹೈಡ್ರೋಜನ್ ಗ್ಯಾಸ್. ಸೊ ಫಸ್ಟ್ ಒನ್ ಈಸ್ ದ ಆನ್ಸರ್. Fourth one ನೋಡಿ, adsorption of gas follows friendly adsorption isotherm. X is the mass of the adsorbed or mass of the M adsorbent, log x by m versus log p, given x by m equal to, see, x by m is equal to k into p to the power 1 by n. So 1 by n ಏನಿಲ್ಲಿ ಸ್ಲೋಪ್. ಈ ರೀತಿ ಕೊಟ್ಟಾಗ ಸ್ಲೋಪನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಸೊ ಒಂದ್ಸರಿ ನೆನಪು ಮಾಡ್ಕೊಳ್ಳಿ, ಸ್ಲೋಪನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸೊ 2/3, ಹೌದಾ? ದಿಸ್ ಡಿವೈಡ್ ಬೈ ದಿಸ್ 2/3. ಆನ್ಸರ್ ಏನಾಗ್ತದೆ ಹಾಗಾದರೆ? ಸಿ. ದ ಏರೋಸೋಲ್ ಇಸ್ ಅ ಕೈಂಡ್ ಆಫ್ ಕೊಲೈಡ್ ಇನ್ ವಿಚ್, ಏರೋಸೋಲ್ ಇಸ್ ಅ ಕೈಂಡ್ ಆಫ್ ಕೊಲೈಡ್. ಏರೋಸೋಲ್ ಅಂದರೆ ಹೇಗಿರ್ತದೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಎರಡು ಏರೋಸೋಲೆ. ಒಂದು ಲಿಕ್ವಿಡ್ ಇನ್ ಗ್ಯಾಸ್ ಅನ್ನು ಕೂಡ ಏರೋಸೋಲ್ ಅಂತ ಕರಿತೀವಿ ನಾವು, ಲಿಕ್ವಿಡ್ ಇನ್ ಗ್ಯಾಸ್. ಇನ್ನೊಂದು ಸಾಲಿಡ್ ಇನ್ ಗ್ಯಾಸ್. ಎರಡು ಏರೋಸೋಲೆ, ಬಟ್ ಒಂದೇ ಆಪ್ಷನ್ನ ಸೆಟ್ ಮಾಡಿರ್ತಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ ಹಿಯರ್. ನೆಕ್ಸ್ಟ್, ಕರೆಕ್ಟ್ ಆಪ್ಷನ್ ಅಮಾಂಗ್ ದ ಫಾಲೋವಿಂಗ್ ನೋಡಿ, ಕೊಲೈಡಲ್ ಪಾರ್ಟಿಕಲ್ ಲಿಯೋಫೋಬಿಕ್ ಸೋಲ್ಸ್ ಕ್ಯಾನ್ ಬಿ ಪ್ರೆಸಿಪಿಟೇಟೆಡ್ ಬೈ ಎಲೆಕ್ಟ್ರೋಫೋರಸಿಸ್. ಕರೆಕ್ಟಾ? ಎಲೆಕ್ಟ್ರೋಫೋರಸಿಸ್ is also one of the method for liophobic soul coagulation. Brownian movement in colloidal particle is faster, the viscosity of the solution is very high ಅಂತಾರೆ, ರೈಟ್? ಸೊ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಕರೆಕ್ಟ್ ಆನ್ಸರ್ ಏನೇ ಆಗಬೇಕು, ಹೌದಾ? ಬ್ರೌನಿಯನ್ ಮೋಷನ್ ಇನ್ ಕೊಲೈಡಲ್ ಸೊಲ್ಯೂಷನ್ಸ್ ಫಾಸ್ಟರ್. ಬ್ರೌನಿಯನ್ ಮೂಮೆಂಟ್ ಅಂದರೆ ಮೂಮೆಂಟ್ ಆಫ್ ಕೊಲೈಡಲ್ ಪಾರ್ಟಿಕಲ್. ವಿಸ್ಕಾಸಿಟಿ ಜಾಸ್ತಿ ಇದೆ ಅಂತ ಸೊಲ್ಯೂಷನ್ ಏನಿರ್ತದೆ? ಥಿಕ್ ಇರ್ತದೆ, ಹೌದಾ? ಥಿಕ್ ಸೊಲ್ಯೂಷನಲ್ಲಿ ಮೂಮೆಂಟ್ ಜಾಸ್ತಿ ಇರ್ತದೋ ಕಡಿಮೆ ಇರ್ತದೋ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಜಾಸ್ತಿ ಇರ್ತದೋ ಕಡಿಮೆ ಇರ್ತದೋ? ಡೆಫಿನೆಟ್ಲಿ ಮೂಮೆಂಟ್ ಕಡಿಮೆ ಇರ್ತದೆ. ಹಾಗಾದರೆ ಬ್ರೌನಿಯನ್ ಮೂಮೆಂಟ್ ಫಾಸ್ಟ್ ಹೇಗಾಗಬೇಕು? ಸೊ ಇಟ್ ವಿಲ್ ಬಿ ಸ್ಲೋ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂದರೆ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್, ಹೌದಾ? ಬಿ. ಕೊಲೈಡಲ್ ಮೆಡಿಸಿನ್ ಆರ್ ಮೋರ್ ಇಫೆಕ್ಟಿವ್ ಬಿಕಾಸ್ ದೇ ಹ್ಯಾವ್ ಸ್ಮಾಲ್ ಸರ್ಫೇಸ್ ಏರಿಯಾ. ರಾಂಗ್. ಸ್ಮಾಲ್ ಅಲ್ಲ, ಲಾರ್ಜ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತಾ ಹೋದಾಗೆ ಮೆಡಿಸಿನಲ್ ಇಫೆಕ್ಟಿವ್ ಆಕ್ಟಿವಿಟಿ ಜಾಸ್ತಿ ಆಗ್ತದೆ. ಎಡಿಷನ್ ಆಫ್ ಆಲಮ್ ಟು ಮೇಕ್ ವಾಟರ್ ಅನ್ಫಿಟ್ ಅಂತ ಇದೆ. ಅನ್ಫಿಟ್ ಎಲ್ಲ ಕ್ವಶನ್. ಸೊ ಇಟ್ ಈಸ್ ಫಿಟ್, ರಿಮೆಂಬರ್, ಫಿಟ್ ಫಾರ್ ಡ್ರಿಂಕಿಂಗ್. ಸೊ ದ ಆನ್ಸರ್ ಇಸ್ ಎ ಓನ್ಲಿ. Seventh, a gas undergo physical adsorption on a surface and follows the following adsorption isotherm. Adsorption of the gas increases with, ಸಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. adsorption of gas always remember on the solid surface directly proportional to pressure, inversely proportional to temperature. ಇಷ್ಟು ನೆನಪಿದ್ರೆ ಸಾಕು, adsorption. So answer is increase in pressure, decrease in temperature. So the answer for this question is C. Eighth one, among the following the incorrect statement about the colloid is, among the following incorrect statement about the colloid incorrect statement ನೋಡಿ, they can scatter the light. correct to incorrect? Tyndall effect ಅಂದ್ರೇನು? So correct. They are larger than the small molecules and have high molecular mass, right?
ಡೆಫಿನೆಟ್ಲಿ ಸ್ಮಾಲ್ ಮಾಲಿಕ್ಯೂಲ್ ಕಂಪೇರ್ ಮಾಡಿದರೆ ಲಾರ್ಜ್ ಇರ್ತದೆ ಆ್ಯಂಡ್ ಮಾಲಿಕ್ಯೂಲ್ ಮಾಸ್ ಜಾಸ್ತಿ ಇರ್ತದೆ. ಡಯಾಮೀಟರ್ ನೋಡಿ 1 to 1000 ಕರೆಕ್ಟಾ? ಡೆಫಿನೆಟ್ಲಿ. ಬಟ್ ಲಾಸ್ಟ್ ಒನ್ ನೋಡಿ, ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಇಸ್ ಹೈಯರ್. ಸಿ ಆಸ್ಮಾಟಿಕ್ ಪ್ರೆಷರ್ ಈಸ್ ದ ಕಾಲಿಗೇಟಿವ್ ಪ್ರಾಪರ್ಟೀಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್. ಈಗ ಜಸ್ಟ್ ಇಮ್ಯಾಜಿನ್ ಐ ವಿಲ್ ಟೇಕ್ 100 ml ಆಫ್ ಟ್ರೂ ಸೊಲ್ಯೂಷನ್, 100 ml ಆಫ್ ಕೊಲೈಡ್. True solutions are less than 1 nanometer size. Colloid is 1 to 1000 nanometer size. ಹಾಗಾದರೆ 100 ml ದೊಳಗೆ ಪಾರ್ಟಿಕಲ್ಸ್ ನಂಬರ್ ಯಾವುದಕ್ಕೆ ಜಾಸ್ತಿ ಇರ್ತದೆ? ಪ್ರೊವೈಡ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಪ್ರಾಪರ್ಟಿ, ರಿಮೆಂಬರ್. ಸೊ ಪಾರ್ಟಿಕಲ್ ನಂಬರ್, ನೇಚರ್ ಅಲ್ಲ, ನಂಬರ್ ಎಲ್ಲಿ ಜಾಸ್ತಿ ಇರ್ತದೆ? ಕಡಿಮೆ ಇದ್ದರೆ ನಂಬರ್ ಜಾಸ್ತಿ ಇರ್ತದೆ. ಸೊ ಮೋರ್ ಇಸ್ ದ ನಂಬರ್. ಟ್ರೂ ಸೊಲ್ಯೂಷನ್ ಶುಡ್ ಹ್ಯಾವ್ ಹೈಯರ್ ಕಾಲಿಗೇಟಿವ್ ಪ್ರಾಪರ್ಟಿ, ಬಟ್ ಆಸ್ಮಾಟಿಕ್ ಪ್ರೆಷರ್ ಇಸ್ ಹೈಯರ್ ಅಂತಾರೆ. ಸೊ ಆನ್ಸರ್ ಈಸ್ ರಾಂಗ್. ಸೊ ಸ್ಟೇಟ್ಮೆಂಟ್ ಈಸ್ ರಾಂಗ್. ಇನ್ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. 9th one, ಪೆಪ್ಟೈಸೇಷನ್ ಅಂದ್ರೆ ಏನು? ಕನ್ವರ್ಷನ್ ಆಫ್. ಭಾಳ ಸಿಂಪಲ್ ಇದು, ಬೋರ್ಡ್ ಎಕ್ಸಾಮಿಗೆ ಕೇಳ್ತಿದ್ರು, ಓದಿರ್ತೀರಿ, ಹೌದಾ? ಸೊ ಪೆಪ್ಟೈಸೇಷನ್ ಇಸ್ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ precipitate into colloidal solution. Hence the answer for this question is B. 10th one, on adding Ag another solution to Ki solution, the negatively charged soul is obtained by mixing. Negatively charged soul ಬಂತು, ಹೌದಾ? ಇದು ಆಲ್ರೆಡಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಸೊ ಇದರಲ್ಲಿ ನೆಗೆಟಿವ್ ಸೋಲ್ ಬರಬೇಕು. ಸಿ ಇಲ್ಲಿ ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಏನು ಬರ್ತದೆ ನಿಮಗೆ? AgI, ಹೌದಾ? AgI ನೆಗೆಟಿವ್ ಆಗಬೇಕು ಅಂತಂದರೆ Ki ಶುಡ್ ಬಿ ಇನ್ ಎಕ್ಸೆಸ್. Ki should be excess. ಈಗ ಮೊಲಾರಿಟಿ ಮತ್ತು ವಾಲ್ಯೂಮನ್ನು ಕಾನ್ಸಂಟ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡಿ. M ಇಂಟು V ಅನ್ನು ಮಾಡ್ತಾ ಹೋಗಿ. ಸೊ 50 into 1, 50 into 1.5. ಹಾಗಾದರೆ ಯಾವುದು ಜಾಸ್ತಿ ಇದೆ? Ki ಜಾಸ್ತಿ ಇದೆ, ಹೌದಾ? ದೆನ್ ಇಟ್ ಶುಡ್ ಬಿ ದ ಆನ್ಸರ್. ಇನ್ನೊಂದು ನೋಡಿ, 50 into 1, 50 into 2. ಕರೆಕ್ಟಾ? 50 into 1, 50 into 2. ಇದು ಕೂಡ Ki ಜಾಸ್ತಿ ಇದೆ. ಹಾಗಾದ್ರೆ ಆನ್ಸರ್ ಯಾವುದು? ಇದು ರಿಮೆಂಬರ್ 2 ಆನ್ಸರ್ ಟೈಪ್ ಕ್ವಶನ್. 2 ಆನ್ಸರ್, hence 1 and 2 both are the answer. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 1 and 2 both are the answer in this particular case, right? So 3 and 4 is not the answer in this case. So 1 and 2 both are correct. So 3 and 2 is wrong. Then CET ಅಲ್ಲಿ ಕೇಳಿರುವಂಥ ಕ್ವಶನ್ ಇದು. ಕ್ರಿಟಿಕಲ್ ಮಿಸಲ್ ಕಾನ್ಸಂಟ್ರೇಷನ್ ಫಾರ್ ಸೋಪ್ ಸೊಲ್ಯೂಷನ್ 1.5 × 10⁻⁴. ಮಿಸಲ್ ಫಾರ್ಮೇಷನ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೋಪ್ ಸೊಲ್ಯೂಷನ್ ಇಸ್ ಮೋಲ್ ಪರ್ ಲೀಟರ್ ಇಸ್ ಅಂತ ಕೇಳ್ತಾರೆ. ಕ್ರಿಟಿಕಲ್ ಮಿಸಲ್ ಕಾನ್ಸಂಟ್ರೇಷನ್ ಫಾರ್ ಅ ಸೋಪ್ ಸೊಲ್ಯೂಷನ್ ನೋಡಿ 1.5 ಇದೆ. ಸೊ ಮಿಸಲ್ ಫಾರ್ಮೇಷನ್ ಯಾವಾಗ ಆಗ್ತದೆ? ಮೋರ್ ದ್ಯಾನ್ CMC ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕಿಂತ ಜಾಸ್ತಿ ಇರೋದು ವ್ಯಾಲ್ಯೂ ಯಾವುದು? ಮೋರ್ ವ್ಯಾಲ್ಯೂ. ಇದಕ್ಕಿಂತ ಜಾಸ್ತಿ ಯಾವುದು ನೋಡ್ತಾ ಹೋಗಿ. -5 ಆಗೋದಿಲ್ಲ. -4 ಇದ್ರೂ 1.1 ಇದೆ, 1.5 ಇದೆ, ಅಂದರೆ ಇದೇ ಜಾಸ್ತಿ ಆಯಿತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. Which of the following electrolyte will have maximum coagulating value? Remember, coagulating value directly inversely proportional to charge, right? So coagulating value Ag plus soul is positively charged soul. ಅಂದ್ರೆ ನಾವು ನೆಗೆಟಿವ್ ಅಯಾನ್ ನೋಡ್ತಾ ಇದ್ದೀವಿ. ನೆಗೆಟಿವ್ ಅಯಾನ್ ಸಲ್ಫರ್ 2-, ಫಾಸ್ಫೇಟ್ 3-, ಸಲ್ಫೇಟ್ 2-, Cl-. ಹಾಗಾದ್ರೆ ಯಾವುದು? ಲೆಸ್ಸರ್ ದ ಚಾರ್ಜ್, ಮೋರ್ ಇಸ್ ದ coagulating value. So the answer for this question is D, NaCl. ಗೋಲ್ಡ್ ಸೋಲ್ ಏನು? ಗೋಲ್ಡ್ ಸೋಲ್ ಈಸ್ ರಿಮೆಂಬರ್ ನೆಗೆಟಿವ್ಲಿ ಚಾರ್ಜ್ ಸೋಲ್. CET ಕೇಳಿರುವಂಥ ಕ್ವಶನ್ ಇದು. ಗೋಲ್ಡ್ ಸೋಲ್ ಈಸ್ ನೆಗೆಟಿವ್ಲಿ ಚಾರ್ಜ್ ಸೋಲ್. ಡೈರೆಕ್ಟ್ ಕ್ವಶನ್ ಇದು. ಫಾರ್ಮೇಷನ್ ಆಫ್ ಡೆಲ್ಟಾ ದ ರಿವರ್ ಮೀಟ್ಸ್ ಸಿ ಈಸ್ ಬಿಕಾಸ್ ಆಫ್, ವೆರಿ ಇಂಪಾರ್ಟೆಂಟ್. CET ಕೇಳಿರೋ ಕ್ವಶನ್ ಇದು. ಸೊ ಕೊಯಾಗುಲೇಷನ್ ಇಸ್ ದ ಆನ್ಸರ್. ಫಾರ್ಮೇಷನ್ ಆಫ್ ಡೆಲ್ಟಾ ಇರಲಿ, ಅಥವಾ ಮೆಡಿಸಿನಲ್ ಪ್ರಾಪರ್ಟಿ ಇರಲಿ, ಅಥವಾ ಯು ಕ್ಯಾನ್ ಸೇ ದಿಸ್ ಪ್ಯೂರಿಫಿಕೇಶನ್ ಆಫ್ ವಾಟರ್ ಇರಲಿ, ಬ್ಲಡ್ ಕ್ಲಾಟಿಂಗ್ ಇರಲಿ, ಅಥವಾ ಆರ್ಟಿಫಿಷಿಯಲ್ ರೇನ್ ಇರಲಿ, ಇವೆಲ್ಲದೂ ಕೂಡ ದಟ್ ಈಸ್ ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ದಟ್ ಈಸ್ ಕೊಯಾಗುಲೇಷನ್. ರಿಮೆಂಬರ್. 15th, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೇವರೇಬಲ್ ಕಂಡೀಷನ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್? ನಾಟ್ ಅ ಫೇವರೇಬಲ್ ಕಂಡೀಷನ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್. ನೋಡಿ, ಫಿಸಿಕಲ್ ಅಡ್ಸಾರ್ಪ್ಷನ್ನಿಗೆ ಟೆಂಪ್ರೇಚರ್ ಏನಿರಬೇಕು? ಲೆಸ್ ಟೆಂಪ್ರೇಚರ್ ಇರಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಆನ್ಸರ್ ಏನಾಗ್ತದೆ? ಸೊ 15th ಶುಡ್ ಬಿ ಎ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಬೌಟ್ ಫಿಸಿಕಲ್ ಅಡ್ಸಾರ್ಪ್ಷನ್? ನೋಡ್ತಾ ಹೋಗಿ. ಫೋರ್ಸ್ ಇನ್ವಾಲ್ವ್ಡ್ ಇಸ್ ವ್ಯಾನ್ ಡರ್ ವಾಲ್ಸ್ 100% ಕರೆಕ್ಟ್. ಮೋರ್ ಈಸಿ ಲಿಕ್ವಿಫೈಯಬಲ್ 100% ಕರೆಕ್ಟ್. ಅಂಡರ್ ಹೈ ಪ್ರೆಷರ್ ಇಸ್ ಅ ಮಲ್ಟಿ ಮಾಲಿಕ್ಯುಲರ್ ಏರ್ 100% ಕರೆಕ್ಟ್. ಬಟ್ ಡೆಲ್ಟಾ ಇಸ್ ಅಡ್ಸಾರ್ಪ್ಷನ್ ಇಸ್ ಲೋ 100% ಕರೆಕ್ಟ್. ಬಟ್ ಪಾಸಿಟಿವ್ ಈಸ್ ರಾಂಗ್. ಇಟ್ ಶುಡ್ ಬಿ ವಾಟ್? ನೆಗೆಟಿವ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಸಲ್ಫರ್ ಸೋಲ್ ಕಂಟೇನ್ಸ್ ನೋಡ್ತಾ ಹೋಗಿ.
Sulfur Sol andre S8 molecules will get aggregate. Hence answer for this question is large aggregation of sulfur molecules. Catalyst ನೋಡಿ, reactions of zeolite catalyst depending on ಯಾವುದು? Reactions of zeolite catalyst depending on. Zeolite catalyst depending on. Remember reactions of zeolite catalyst depending on pores. Aperture ಅಂದರೂ ಕೂಡ ಸೇಮ್ ಮೀನಿಂಗ್ ಪೋರ್ಸ್ ಅಥವಾ ಹೋಲ್ಸ್. ಸೈಜ್ ಆಫ್ ಕ್ಯಾವಿಟಿ ಇದು ಕೂಡ ಸೇಮ್. ಹಾಗಾದ್ರೆ ಆನ್ಸರ್ ಯಾವುದು? ಆಲ್ ಆಫ್ ದೀಸ್ ಶುಡ್ ಬಿ ದ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಕೊಲೈಡ್ ಕೆನಾಟ್ ಬಿ ಈಸಿಲಿ ಕೊಯಾಗುಲೇಟೆಡ್? ಕೆನಾಟ್ ಬಿ ಈಸಿಲಿ ಕೊಯಾಗುಲೇಟೆಡ್ ಯಾವುದು? ಲಿಯೋಫಿಲಿಕ್ ಕೊಲೈಡ್. ಲಿಯೋಫಿಲಿಕ್ ಅಂತ ಆನ್ಸರ್ ಕೊಟ್ಟಿಲ್ಲ, ಬಟ್ ಲಿಯೋಫಿಲಿಕ್ ಪ್ರಾಪರ್ಟಿ ನೆನ್ಪು ಮಾಡ್ಕೋತಾ ಹೋಗಿ. ಇದು ಏನು ರಿವರ್ಸಿಬಲ್ ಹೋದ? ರಿವರ್ಸಿಬಲ್ ಅಂದರೆ ಇರಿವರ್ಸಿಬಲ್ ರಾಂಗ್ ಆಗ್ತದ, ಲಿಯೋಫೋಬಿಕ್ ರಾಂಗ್ ಆಗ್ತದ, ಮಲ್ಟಿ ಮ್ಯಾಕ್ರೋ. ಲಿಯೋಫಿಲಿಕ್ ಸೋಲ್ಸ್ ಆರ್ ರಿಮೆಂಬರ್ ನ್ಯಾಚುರಲಿ ಅಕ್ಕರಿಂಗ್ ಹೋದ. ಸೊ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ಎಕ್ಸಾಂಪಲ್ ಈಸ್ ಬಯೋಮಾಲಿಕ್ಯೂಲ್ಸ್ ಕೊಡ್ತೀವಿ ನಾವು. ಸೊ ಕೆನಾಟ್ ಬಿ ಈಸಿಲಿ ಕೊಯಾಗುಲೇಟೆಡ್, ಡೆಫಿನೆಟ್ಲಿ ಡಿ, ನಾಟ್ ಮಲ್ಟಿಮಾಲಿಕ್ಯುಲರ್. ಮಲ್ಟಿಮಾಲಿಕ್ಯುಲರ್ ಗೋಲ್ಡ್ ಸೋ ಎಕ್ಸಾಂಪಲ್ ಅಂತಂದರೆ ಗೋಲ್ಡ್ ಸೋಲ್. ರಿಮೆಂಬರ್ ಗೋಲ್ಡ್ ಸೋಲ್. 20. Hydrogenation of vegetable oils in the presence of finely divided nickel as a catalyst. The reaction is C. Hydrogenation of oils H2 plus, right? Oils give rise to fats. Hydrogenation of oils. Nickel is a catalyst. Nickel is solid. Oil is liquid. Hydrogen is gas. ಹೇಗಾದರೆ ಸೊ ಫೇಸಸ್ ನೋಡಿ ಡಿಫ್ರೆಂಟ್ ಆಯಿತು ಅಂದರೆ ಯಾವುದು? ಹೆಟ್ರೋಜಿನಸ್ ಕೆಟಾಲಿಸಿಸ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸ್ ಸೋ ಕಾಲ್ಡ್ ಬಿಕಾಸ್. ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸ್ ಅಂದರೆ ಮೀನಿಂಗ್ ಏನು? ವಿಚ್ ಈಸ್ ಪರ್ಟಿಕ್ಯುಲರ್ ಅಬೌಟ್ ದಿ ಪೋರ್ಸ್ ಆಫ್ ದ ಕೆಟಾಲಿಸ್ಟ್ ಆ್ಯಂಡ್ ಕ್ಯಾನ್ ಟ್ರ್ಯಾಪ್ ಸೆಲೆಕ್ಟಿವ್ ಮಾಲಿಕ್ಯೂಲ್ಸ್ ಓನ್ಲಿ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ರಿಮೆಂಬರ್ ದ್ಯಾಟ್. 22. ಗೋಲ್ಡ್ ನಂಬರ್ ಅಂದ್ರೆ ಏನು? ಗೋಲ್ಡ್ ನಂಬರ್ which will indicate the protection of colloid. Gold number directly proportional to, inversely proportional to protecting power. Gold number ಯಾವಾಗಲೂ inversely proportional to protecting power. So protecting power ಅಂದರೆ ಇಲ್ಲಿ ಗೋಲ್ಡ್ ನಂಬರ್ ಕೊಟ್ಟಿದ್ದಾರೆ. ಲೀಸ್ಟ್ ಈಸ್ ದಿಸ್ ಅಂದರೆ ಇದಕ್ಕೆ ಪ್ರೊಟೆಕ್ಟಿಂಗ್ ಪವರ್ ಜಾಸ್ತಿ ಇರಬೇಕು. ಹಾಗಾದರೆ ಡಿ ಜಾಸ್ತಿ ಇರಬೇಕಾ? ಡಿ ಜಾಸ್ತಿ ಇರಬೇಕು. ಯಾವುದು ಆಪ್ಷನ್? ಓನ್ಲಿ ಒನ್ ಆಪ್ಷನ್ ಲೆಫ್ಟ್. ಸೊ ಆನ್ಸರ್ ಇಸ್ 1. 23. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದು? ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಈಸ್ ಚೇಂಜ್ಡ್ ಬೈ ದ ಕೆಟಾಲಿಸ್ಟ್. Equilibrium constant does not change, remember, does not change. So answer for this question should be A only. Correct? So enzyme catalysis mainly biochemical, correct? Catalysis increase the activity, correct? Catalysis does not initiate the reaction, at 100% correct. So not correct is A. 24. Which one of the following statement is not true about oil in water type of emulsion? So on addition of small amount of water, no separate layer of water appears. See, on addition of small amount of water, no separate layer of water appears. Correct? See, oil in water andre water in large amount. ನಾವು ಅಮೌಂಟ್ ಆಫ್ ವಾಟರ್ ಹಾಕಿದರೆ ಸಪ್ರೇಟ್ ಲೇಯರ್ ಬರೋದೇ ಇಲ್ಲ, ಯಾಕಂದರೆ ವಾಟರ್ ಜೊತೆ ಮಿಕ್ಸ್ ಆಗಿಬಿಡ್ತದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಆನ್ ಎಡಿಷನ್ ಆಫ್ ಆಯಿಲ್ ಸಪ್ರೇಟ್ ಲೇಯರ್ ಫಾರ್ಮ್ಡ್, ಹೆನ್ಸ್ ಡೆಫಿನೆಟ್ಲಿ ಕರೆಕ್ಟ್. ಯಾಕಂದರೆ ವಾಟರ್ ಇರೋದಕ್ಕೆ ವಾಟರ್ ಆಯಿಲ್ ಮಿಕ್ಸ್ ಆಗೋದಿಲ್ಲ. ಸೊ ಸಪ್ರೇಟ್ ಲೇಯರ್. Addition of electrolyte causes conductivity of emulsion to increase. Yes, because electrolyte added into the water, it will increase as the dissociation. So catalytic activity increases. Addition of small amount of oil soluble dye renders the entire emulsion colored. No, this is the characteristic of water in oil. Remember, water in oil type. So answer for this question should be D. Last one in this series of surface chemistry chapter. Which of the following is an example for homogeneous catalysis? NH3 in Ostrov process. ಹೌದಾ? Ostrov process ಅಲ್ಲಿ ಏನು ಮಾಡ್ತೀವಿ? NH3 ತಗೋತೀವಿ, O2 ತಗೋತೀವಿ. ಸೊ ಫಾರ್ಮಿಂಗ್ NO plus H2O. ಕೆಟಾಲಿಸ್ಟ್ ಯಾವ್ದು ಇದಕ್ಕೆ? ಕೆಟಾಲಿಸ್ಟ್ ಫಾರ್ ದಿಸ್ ಈಸ್ ಪ್ಲಾಟಿನಮ್ ಆರ್ ರೋಡಿಯಂ, RH, ರೋಡಿಯಂ. ಸೊ ಇವೆರಡು ಸಾಲಿಡ್. ಸೊ ಆಕ್ಸಿಡೇಷನ್ ಆಫ್ NH3 is heterogeneous. Oxidation of SO2 in contact process ನೋಡಿ, SO2 plus O2 to form SO3. So catalyst is V2O5. V2O5 is solid. So contact process. So it is heterogeneous catalysis. Same process in presence of lead chamber process andre NO gas. Nitrogen monoxide is a catalyst.
NO is gas, this is gas, this is gas. ಅಂದ್ರೆ ಏನಾಗಬೇಕಿದು homogeneous. Hence the answer for this question is C. Manufacture of NH3 by Haber's process. ಹೌದಾ? N2 plus 3H2 both are gases. Iron oxide as a catalyst, solid. So NH3 is going to form. This is gas, this is gas, this is solid. So heterogeneous. Answer ಏನಾಗ್ತದೆ? C should be the answer. Right? So this is the 25th question. So 25 plus 20, 50, around 75 question I have solved on this chapter. So definitely it is going to help you. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ, ಸ್ವಲ್ಪ ಸೀರಿಯಸ್ ಆಗಿ ಕುತ್ಕೊಂಡು ಪ್ರಿಪೇರ್ ಮಾಡಿ. ಸೊ ನನ್ನ ಸೀರೀಸನ್ನು ನೀವು ರೆಫರ್ ಮಾಡಿದರೆ ಡೆಫಿನೆಟ್ಲಿ ಇನ್ KCET ಔಟ್ ಆಫ್ 60 ಮಾರ್ಕ್ಸ್ you can easily score more than 45 marks, my dear students. I can assure you 45 marks out of it. So questions ಅನ್ನು ಬೈ ಹ್ಯಾಟ್ ಮಾಡಬೇಡಿ. Learn the concept behind that. Learn the concept behind that. And for NEET, definitely you can score more than 140 for 180. Challenge. I will make you challenge, remember. ಡೆಫಿನೆಟ್ಲಿ ಹೇಗೆ ಓದಬೇಕು, ಸೀರಿಯಸ್ ಆಗಿ ಕುತ್ಕೊಂಡು ಓದಬೇಕು. ಕ್ವಶನನ್ನು ಸ್ಕಿಪ್ ಮಾಡೋ ಹಂಗಿಲ್ಲ. ಅಟ್ಲೀಸ್ಟ್ ಕ್ವಶನ್ಸನ್ನು ನೋಡಿ ಒಂದು ಆನ್ಸರ್ ಆದಮೇಲೆ ಡೈರೆಕ್ಟ್ ಇನ್ನೊಂದು ಆನ್ಸರ್ಗೆ ಸ್ಕಿಪ್ ಮಾಡಿ, ಬಟ್ ಕ್ವಶನ್ಸನ್ನು ರೆಫರ್ ಮಾಡಿ. ಇದರ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ವಿದೌಟ್ ಆನ್ಸರ್ ಇರ್ತದೆ, ಅದನ್ನು ಸಾಲ್ವ್ ಮಾಡಿಕೊಂಡು ಆನ್ಸರ್ನ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ನೀವು ರೆಫರ್ ಮಾಡಿ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು, ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.